ಹಲೋ ವೆಲ್ಕಮ್ ಟು Vrd ಚಾನಲ್. ನಾನು ಇವತ್ತು ಗೀ ಬತ್ತಿ ಮೌಲ್ಡಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮುಂಚಿತವಾಗಿ ನಾವು ಗೀ ಬತ್ತಿಯನ್ನು ವಿತೌಟ್ ಮೌಲ್ಡ್ ಸುಮ್ಮನೆ ಗೀ ಬಿಸಿ ಮಾಡಿ, ತುಪ್ಪ ಬಿಸಿ ಮಾಡಿ ಅದರಲ್ಲಿ ಡಿಪ್ ಮಾಡಿ ಆಮೇಲೆ ಪ್ಲೇಟಲ್ಲಿ ಇಟ್ಟು ಎಲ್ಲ ಡ್ರೈ ಆದಮೇಲೆ ಒಂದು ಡಬ್ಬಿಗೆ ತೆಗೆದಿಟ್ಕೊಳ್ತಾ ಇದ್ವಿ. ನಾನು ಇವತ್ತು ಮೌಲ್ಡಲ್ಲಿ ಮಾಡಿದ ಒಂದು ಒಳ್ಳೆಯ ಶೇಪ್ ಬರುತ್ತೆ, ನಾವು ಆಮೇಲೆ ಪ್ರಣತಿಯಲ್ಲಿ ಇಟ್ಟಾಗೂ ನೀಟಾಗಿ ಕುಂತ್ಕೊಳ್ಳುತ್ತೆ ಅಂತ ಅಂದ್ಕೊಂಡು ಈ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ನಾನು ಗೀ ಬತ್ತಿಗೆ ಕ್ಯಾಂಡಿಲ್, ಕುಂಕುಮ, ಅರಿಶಿನ, ಮೌಲ್ಡು, ಈ ತುಪ್ಪ ಬಳಸ್ಕೊಂಡಿದ್ದೀನಿ. ಆ ತುಪ್ಪದಲ್ಲಿ ಸ್ವಲ್ಪ ಕ್ಯಾಂಡಿಲ್ ಹಾಕ್ಕೊಂಡು, ಇನ್ನೂ ನಿಮಗೆ ಕರ್ಪೂರ ಇತ್ತು ಅಂದರೆ ಅದನ್ನು ಹಾಕ್ಕೊಳ್ಳಿ, ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡಿ ಎಲ್ಲ ಮೆಲ್ಟ್ ಆದಮೇಲೆ ಈ ರೀತಿ ಮೌಲ್ಡಲ್ಲಿ ಇಟ್ಟಿರೋ ತುಪ್ಪದ ಬತ್ತಿನ ಇಟ್ಟು ಅದ್ರ ಮೇಲೆ ಈ ರೀತಿ ಗೀ ಅಥವಾ ತುಪ್ಪ ಹಾಕ್ತಾ ಬನ್ನಿ. ನೋಡಿ, ಈ ರೀತಿ ಹಾಕ್ತಾ ಬನ್ನಿ. ನಾನು ಇದರಲ್ಲಿ ಸಿಂಗಲ್ ಆಗಿ ಡಬಲ್ಲು, ಒಂದೊಂದು ಇರೋದು ಜೋಡಿ ಇರೋದು ಎರಡೂ ಮಾಡ್ತಾ ಇದ್ದೀನಿ. ಜೋಡಿ ಅದೇ ಇನ್ನೂ ವೇಸ್ಟು ಅಂಥೇಳಿ ಒಟ್ಟಿಗೆ ಇಡ್ಬೋದು. ಈ ರೀತಿ ಎಲ್ಲ ಆ್ಯಡ್ ಮಾಡ್ತಾ ಬಂದಿದ್ದೀನಿ. ಈ ಥರ ನಾನು ತುಪ್ಪವನ್ನು 2 ಸರಿ ಮೆಲ್ಟ್ ಮಾಡಾಕೊಂಡಿದ್ದೀನಿ. ಇಷ್ಟು ತುಪ್ಪದ ಬತ್ತಿಗೆ ಈ ರೀತಿ ಕೂಲ್ ಆದಮೇಲೆ ಈ ರೀತಿ ಬರುತ್ತೆ ನೋಡಿ. ಇನ್ಸ್ಟೆಂಟಾಗಿ ನಮಗೆ ಕೂಲ್ ಆಗಬೇಕಂದ್ರೆ ಸ್ವಲ್ಪ ಫ್ರಿಜ್ಜಲ್ಲಿ ಇಡಿ, ಇಲ್ಲ ಸ್ವಲ್ಪ ಟೈಮ್ ಇದೆ ಪರವಾಗಿಲ್ಲ ಅಂದ್ಕೊಂಡ್ರೆ ಹೊರಗಡೆ ಇಡಿ. ಈ ರೀತಿ ಸಖತ್ತಾಗಿ ಬಂದಿದೆ ನೋಡಿ, ಒಳ್ಳೆ ಶೇಪ್ ಬಂದಿದೆ. ನಾನು ಆಮೇಲೆ ಎಡ್ಜಲ್ಲಿ ಸ್ವಲ್ಪ ಕುಂಕುಮ, ಸ್ವಲ್ಪ ಅರಿಶಿನ ಹಚ್ತಾ ಇದ್ದೀನಿ. ಕೆಲವಕ್ಕೆ ಅರಿಶಿನ, ಕೆಲವಕ್ಕೆ ಕುಂಕುಮ ಹಚ್ತಿದ್ದೀನಿ. ಒಳ್ಳೆ ಡಿವೋಷ್ನಲ್ ಫೀಲ್ ಬರುತ್ತೆ ನೋಡಿ, ಭಾಳ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಇನ್ಸ್ಟೆಂಟಾಗಿ ನೀವು ತುಪ್ಪದ ಬತ್ತಿ ಬಳಸ್ಬೋದು. ಎಕ್ಸ್ಟ್ರಾ ತುಪ್ಪ ಹಾಕೋ ಅವಶ್ಯಕತೆಯೂ ಇರೋದಿಲ್ಲ. ನೀವು ಪ್ರಣತಿಯಲ್ಲಿ ಅಥವಾ ಆರತಿ ಮಾಡಬೇಕಾದ್ರೆ ಇಟ್ಕೊಂಡ್ರೆ ಎಕ್ಸ್ಟ್ರಾ ತುಪ್ಪ ಹಾಕೋ ಅವಶ್ಯಕತೆಯೂ ಇಲ್ಲ, ನೀಟಾಗಿಯೂ ನಿಲ್ಲುತ್ತೆ. ನಿಮಗೆ ಈ ಐಡಿಯಾ ನಿಮಗೆ ಲೈಕ್ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ವಿಡಿಯೋಸ್ ಇನ್ನೂ ಅಪ್ಲೋಡ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಹಾಗೆ ಈ ಥರ ನೀವು ಟ್ರೈ ಮಾಡಿ ನೋಡಿ, ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಕೊಳ್ಳಿ. ಹಾಗೂ ನೀವು ಇನ್ನೂ ಡಿಫ್ರೆಂಟಾಗಿ ಮಾಡ್ತಾಯಿದ್ರೆ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.